ಸ್ನೇಹಿತರೆ ನಮಸ್ಕಾರ, ಆನಂದ್ ಮಾತಾಡ್ತಿರೋದು. ನೋಡಿ, ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಾನೊಬ್ಬ ಆಟೋ ಚಾಲಕ. ಇವಾಗ ನನಗೆ ಆ್ಯಕ್ಚುಲಿ ಹುಷಾರಿಲ್ಲ, ಮನೇಲಿದ್ದೀನಿ. ಅದಕ್ಕೆ ಮನೆಯಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ, ಹೊರಗಡೆ ಮಾಡ್ತಾಯಿಲ್ಲ. ಮೊನ್ನೆ ನನ್ನ ಆಟೋ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಟೂ ವೀಲರ್ ಬಂದು ಗುದ್ಬಿಟ್ಟು ಫ್ರಂಟ್ ಫ್ರೇಮು, ಗ್ಲಾಸು ಎಲ್ಲ ಹೊಡೆದೋಯ್ತು ಸ್ನೇಹಿತರೆ. ಹೊಡೆದೋಗಿ ಹಿಂಗೆ ನಮ್ಮ ಸ್ನೇಹಿತರು ಸರ್ಕಲಲ್ಲಿ ವಿಚಾರಿಸಿದಾಗ ತುಂಬ ಜನ ಲೇಬರೇ 4-5 ಸಾವಿರ ಕೇಳಿದ್ರು. ಹಿಂಗೆ ನಮ್ಮ ಆಟೋ ಗಂಗಣ್ಣ ಇದ್ದಾರಲ್ಲ, ಅವ್ರನ್ನ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಸಹಾಯ ಕೇಳಿದಾಗ ಅವ್ರು ಸ್ವಲ್ಪ ಸಲಹೆಗಳ್ನ ಕೊಟ್ಟರು. ನೋಡಿ, ಸುಮಾರು ಹೆಂಗೆ ನೋಡಿದ್ರು ನಾನು ಫೋಟೋಗಳ್ನ ಅಪ್ಲೋಡ್ ಮಾಡ್ತೀನಿ ವಿಡಿಯೋದಲ್ಲಿ. ಸುಮಾರು ಆಟೋ ರೆಡಿ ಆಗೋಕ್ಕೆ ಹೆಂಗೆ ನೋಡಿದ್ರು ನಾರ್ಮಲಾಗಿ ರೆಡಿ ಮಾಡಿಸ್ತೀನಿ ಅಂದರೂ ಒಂದು 5-10 ಸಾವಿರ ಖರ್ಚಾಗೋ ಜಾಗದಲ್ಲಿ ನಾನು ಬರೀ ಒಂದು 2-2.5 ಸಾವಿರದಲ್ಲಿ ಎಲ್ಲ ಕೆಲಸ ಮುಗಿಸೋ ಥರ ಮಾಡಿಕೊಟ್ರು. ಗಂಗಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದ. ನೋಡಿ, ಯಾರಿಗಾನ ಸಹಾಯ ಬೇಕಂದರೆ ದಯವಿಟ್ಟು ಗಂಗಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಕೈಯಲ್ಲಾಗಿ ಸಹಾಯ ಮಾಡ್ತಾರೆ. ನಿಜವಲ್ಲೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾಯಿದ್ದೀನಿ ವಿಡಿಯೋ ಮುಖಾಂತರ. ತುಂಬ ಸಹಾಯ ಮಾಡಿದ್ರು, ನನಗೆ ಗೊತ್ತಿರಲಿಲ್ಲ ಕೆಲವು ವಿಷಯಗಳು. ಯಾಕಂದರೆ ಇವತ್ತು ಡ್ರೈವರ್ಗಳ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಒಂದೊಂದು ರೂಪಾಯಿಗೂ ಕಷ್ಟ. ಯಾರೇ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಗಳು ಅಂದಮೇಲೆ ಡ್ರೈವರ್ಗಳ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಯಾರು ಸಹಾಯ ಮಾಡಲ್ಲ. ಕೈ ಬಿದ್ದೋಯ್ತು ಅಂದರೆ ಯಾರೂ ಆಗಲ್ಲ. ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಸ್ನೇಹಿತರೆ, ನೋಡಿ, ದಯವಿಟ್ಟು ಆದಷ್ಟು ಕಡಿಮೆ ದರದಲ್ಲಿ ಎಲ್ಲೇ ಆಗುತ್ತೋ ಅದನ್ನು ಅನುಕೂಲ ಮಾಡ್ಕೊಳ್ಳಿ. ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಅದೇನೆ, 4 ಜನಕ್ಕೆ ಸಹಾಯ ಆಗಲಿ ಅಂತ. ನೋಡಿ, ಗಂಗಣ್ಣವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನನಗೆ ಅನುಕೂಲ ಆಗೋ ಥರ ಸ್ವಲ್ಪ ಮಾಹಿತಿಗಳ್ನ ಕೊಟ್ಟರು. ಅದರಂತೆ ನಡ್ಕೊಂಡು ನಾನು ಇವತ್ತು ಸಾಧ್ಯವಾದಷ್ಟು, ಯಾಕಂದರೆ ನನಗೆ ಇವತ್ತು ಹುಷಾರಿಲ್ಲ, ಬೆಡ್ ಪೇಷಂಟ್, ಮನೇಲಿದ್ದೀನಿ. ಇವತ್ತು ಒಂದೊಂದು ರೂಪಾಯಿನೂ ಕಷ್ಟ ನನಗೆ. ಅಂಥದ್ರಲ್ಲಿ ನನಗೆ ಯಾರೋ ಒಬ್ಬರನ್ನ ಕೇಳಿದ್ದಕ್ಕೆ ಬರೀ ಗ್ಲಾಸ್ ಕೊಡಿಸಿ ಫ್ರೇಮ್ ರೆಡಿ ಮಾಡೋದಕ್ಕೆ ಲೇಬರ್ 5 ಸಾವಿರ ಕೇಳಿದ್ರು. ನನಗೆ ಫ್ರೇಮು, ಫ್ರಂಟ್ ಡೂಮು ಇವೆರಡರಿಂದ 1.5 ಸಾವಿರ ರೆಡಿ ಆಯಿತು. ಇನ್ನು ಗ್ಲಾಸು ಒಂದು 700 ರೂಪಾಯಿ. ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲೆಲ್ಲ ಮಾಡಿಸ್ಕೊಡ್ತಾರೆ ಸ್ನೇಹಿತರೆ. ಆದಷ್ಟು ಕಮ್ಮಿ ರೀತಿಯಲ್ಲಿ ಮಾಡಿಸ್ಕೊಡ್ತಾರೆ. ನಾನು ಫೋಟೋಸನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿ ಈ ವಿಡಿಯೋ ನೆಕ್ಸ್ಟು. ದಯವಿಟ್ಟು ಅನುಕೂಲ ಮಾಡ್ಕೊಳ್ಳಿ. ಆದಷ್ಟು ದುಡ್ಡುಗಳ್ನ ವ್ಯರ್ಥ ಮಾಡ್ಕೊಬೇಡಿ. ಯಾಕಂದರೆ ಒಂದೊಂದು ರೂಪಾಯಿನೂ ಕಷ್ಟ ಇದೆ. ಇವತ್ತು ಗಂಗಣ್ಣವರು ಸಹಾಯ ಮಾಡಿದ್ದಾರೆ ನನಗೆ. ಸಹಾಯ ಮಾಡೋ ವ್ಯಕ್ತಿಗಳು ತುಂಬ ಕಡಿಮೆ ಇರ್ತಾರೆ. ಇರೋ ವ್ಯಕ್ತಿಗಳ ಹತ್ರ ನಾವು ಒಳ್ಳೆ ರೀತಿ ನಡ್ಕೊಂಡು ಅವ್ರ ಹತ್ರ ಮಾಹಿತಿಗಳ್ನ ಪಡ್ಕೊಂಡು ಅದರಂತೆ ನಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದ ಸ್ನೇಹಿತರೆ.